my dear students, I hope you are all doing good. ಮಕ್ಕಳ ಹೇಗಿದೆ ನಿಮ್ಮ KCET exam preparations? I hope you are all preparing well. So ನಿಮ್ಮ preparations ಚೆನ್ನಾಗಿ ನಡೀತಿದ್ರೆ ಏನು ಯೋಚನೆ ಮಾಡಬೇಡಿ ಮಕ್ಕಳ, ಹಂಗೇನೆ preparations ನ ಕಂಟಿನ್ಯೂ ಮಾಡ್ತಾ ಹೋಗಿ. ಬಟ್ ಯಾರು ಇನ್ನು ಸ್ಟಾರ್ಟ್ ಮಾಡಿಲ್ಲ preparations ನ, ಮತ್ತೆ ಯಾರು ಕೂಡ ಇನ್ನು ಯೋಚನೆನೂ ಕೂಡ ಮಾಡಿಲ್ಲ, ಅವರೆಲ್ಲರೂ ಕೂಡ ಈ ವಿಡಿಯೋನ ಕಡೆ ತನಕ ನೋಡಬೇಕು. ಯಾಕಂದ್ರೆ ಇದರಲ್ಲಿ ಒಂದು ರಿಯಾಲಿಟಿ ಚೆಕ್ ಕೂಡ ಇದೆ. ಏನಂತಂದ್ರೆ ಮಕ್ಕಳ, ನೀವೆಲ್ಲ ಅನ್ಕೊಂಡಿರ್ತೀರಿ KCET ಎಕ್ಸಾಮ್ಸ್ಗೆ ಪ್ರಿಪರೇಷನ್ಸ್ ಮಾಡೋಕ್ಕಿಂತ ಮುಂಚೆ ಬೋರ್ಡ್ ಎಕ್ಸಾಮ್ಸ್ನ ನೀಟಾಗಿ ಮುಗಿಸ್ಕೊಳ್ಳೋಣ, ಬೋರ್ಡ್ ಎಕ್ಸಾಮ್ಸ್ ಪ್ರಿಪರೇಷನ್ಸ್ ಮಾಡಿಕೊಂಡ್ರೆ KCET ಎಕ್ಸಾಮ್ಸ್ ಅಲ್ಲಿ ಕೂಡ ಚೆನ್ನಾಗಿ ಮಾಡ್ಬೋದು ಅಂತ ಅನ್ಕೊಂಡಿದ್ರೆ ಇಟ್ಸ್ ಕಂಪ್ಲೀಟ್ಲಿ ರಾಂಗ್. ಬಿಕಾಸ್ ಇಟ್ ಇಸ್ ದ ಅದರ್ ವೇ ಅರೌಂಡ್. KCET ಎಕ್ಸಾಮ್ಸ್ ಪ್ರಿಪರೇಷನ್ ಚೆನ್ನಾಗಿ ಮಾಡ್ಕೊಂಡ್ರೆ ಬೋರ್ಡ್ ಎಕ್ಸಾಮ್ಸ್ ಆಟೋಮೆಟಿಕಲಿ ಈಸಿ ಆಗ್ತಾ ಹೋಗುತ್ತೆ. ಯಾಕಂದ್ರೆ KCET ಎಕ್ಸಾಮ್ಸ್ ಅಲ್ಲಿ ನಿಮಗೆ ಕಾನ್ಸೆಪ್ಷುಯಲ್ ಬೇಸ್ಡ್ ಕ್ವಶನ್ಸ್ ಇರುತ್ತೆ, ಬಟ್ ಬೋರ್ಡ್ ಎಕ್ಸಾಮ್ಸ್ ಅಲ್ಲಿ ಅಷ್ಟು ಕಾನ್ಸೆಪ್ಷುಯಲ್ ಬೇಸ್ಡ್ ಕ್ವಶನ್ಸ್ ಬರೋದಿಲ್ಲ. ಅಂಡ್ ಯಾರ್ಯಾರು JEE ಎಕ್ಸಾಮ್ಸ್ಗೆ ಪ್ರಿಪರೇಷನ್ಸ್ ಮಾಡ್ಕೊಳ್ತಿದ್ದೀರಿ, ನಿಮ್ಮ ಪ್ರಿಪರೇಷನ್ಸ್ ನಮಗೆ ಕಂಟಿನ್ಯೂ ಮಾಡಿ. ಯಾಕಂದ್ರೆ JEE ಎಕ್ಸಾಮ್ಸ್ ಪ್ರಿಪರೇಷನ್ಸ್ ಮಾಡ್ಕೊಂಡ್ರೆ KCET ಎಕ್ಸಾಮ್ಸ್ ಆಟೋಮೆಟಿಕಲಿ ಈಸಿ ಆಗುತ್ತೆ. ಬಟ್ ಇಲ್ಲಿ ಒಂದು ವಿಷಯ ತಿಳ್ಕೊಬೇಕಾಗಿರೋದು ಏನಂತಂದ್ರೆ, ಆದಷ್ಟು ವೀಕೆಂಡ್ಸ್ ಅಲ್ಲಿ ಮಕ್ಕಳ ನಿಮ್ಮ PCMB 4 ಸಬ್ಜೆಕ್ಟ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಮತ್ತು ಎಕ್ಸಾಂಪಲರ್ ಕ್ವಶನ್ಸ್ ಸಾಲ್ವ್ ಮಾಡ್ಕೊಳ್ಳಿ. ಯಾಕಂದ್ರೆ ನಿಮಗೆ KCET ಎಕ್ಸಾಮ್ಸ್ ಪ್ಯಾಟ್ರನ್ ಮತ್ತೆ ಯಾವ ರೀತಿ ಕ್ವಶನ್ಸ್ ಕೊಡ್ತಾರೆ ಅಂತ ನಿಮಗೆ ಗೊತ್ತಿದ್ರೆ ನಿಮ್ಮ ರ್ಯಾಂಕ್ ಕೂಡ ಚೆನ್ನಾಗಿ ಬರ್ತಾ ಹೋಗುತ್ತೆ. ಹಾಗಾದ್ರೆ ಸರ್, ರಿಯಾಲಿಟಿ ಚೆಕ್ ಏನು ಅಂತ ಕೇಳಿದ್ರೆ ಮಕ್ಕಳ, ನೀವೆಲ್ಲ ಅರ್ಥ ಮಾಡ್ಕೋಬೇಕು ಮತ್ತೆ ಒಪ್ಕೋಬೇಕೇನಂತಂದ್ರೆ ಆಗಸ್ಟ್ ಆಲ್ರೆಡಿ ಮುಗಿದೋಗಿದೆ, ಇನ್ನು ಉಳ್ಕೊಂಡಿರೋದು ನಿಮಗೆ 8 ತಿಂಗಳಷ್ಟೇ. ಅಂಡ್ ಸೆಪ್ಟೆಂಬರ್ ಇಂದ ಪ್ರಿಪರೇಷನ್ಸ್ ನ ಶುರು ಮಾಡಿದ್ರು ಕೂಡ 45 ಮೇಲೆ ಮಾರ್ಕ್ಸ್ ತಗೋಬಹುದು ಅಂತ ಕೇಳಿದ್ರೆ ಎಸ್, ಯು ಕ್ಯಾನ್ ಗೆಟ್ ಅಬೌವ್ 45 ಫಾರ್ 60 ಇನ್ ಈಚ್ ಅಂಡ್ ಎವ್ರಿ ಸಬ್ಜೆಕ್ಟ್. ಖಂಡಿತ ಆಗತ್ತೆ ಮಕ್ಕಳ. ಅದಕ್ಕಾಗಿ ನಿಮಗೆ ಬೇಕಾಗಿರೋದು ಏನಂತಂದ್ರೆ ಸ್ಟ್ರಾಂಗ್ ಡಿಟರ್ಮಿನೇಷನ್ ಅಂಡ್ ಡೆಡಿಕೇಶನ್. ಅಂಡ್ ಯಾವುದೇ ದಿನ ಮಿಸ್ ಮಾಡಿದ್ರು ಕೂಡ KCET ಎಕ್ಸಾಮ್ಸ್ಗೆ ಪ್ರಿಪರೇಷನ್ಸ್ ಮಾಡ್ಕೊಂಡ್ರೆ ಆಟೋಮೆಟಿಕಲಿ ಒಳ್ಳೆ ರ್ಯಾಂಕ್ ತಗೋಬಹುದು. ಹಾಗಾದ್ರೆ ಇನ್ನೊಂದು ರಿಯಾಲಿಟಿ ಏನಂತ ಅಂದ್ರೆ, ನೀವು ಅನ್ಕೊಂಡಿರ್ಬೋದು 8 ತಿಂಗಳು ಉಳ್ಕೊಂಡಿದೆ ಅಂತ, ಬಟ್ ಅದಲ್ಲ ನಿಜವಾದ ಕೇಸ್. ಯಾಕಂದ್ರೆ ನಿಮಗೆ ಇದರಲ್ಲಿ ನೋಡಿ, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಅಲ್ಲಿ 122 ಡೇಸ್ ಇದ್ರು ಕೂಡ ಇಲ್ಲಿ FA2 ಎಕ್ಸಾಮ್ ಬರುತ್ತೆ. ಅಂಡ್ ಆಲ್ಸೋ ಯು ಹ್ಯಾವ್ ಗಾಟ್ ಯುವರ್ ಮಿಡ್ ಟರ್ಮ್ ಎಕ್ಸಾಮ್. ಇದರಲ್ಲೇ ಮಕ್ಕಳ ಕೆಲವು ದಿನಗಳು ಕಳೆದೋಗುತ್ತೆ. ಅಂಡ್ ಜನವರಿಯಲ್ಲಿ 15 ಡೇಸ್ ಆದಮೇಲೆ, ಫಸ್ಟ್ 15 ಡೇಸ್ ಆದಮೇಲೆ ನಿಮ್ಮ ಪ್ರಿಪರೇಟರಿ ಎಕ್ಸಾಮ್ಸ್ ಬರುತ್ತೆ. ಫೆಬ್ರವರಿಲಿ ನಿಮ್ಮ ಲ್ಯಾಬ್ ಎಕ್ಸಾಮ್ಸ್ ಇರುತ್ತೆ. ಅಂಡ್ ಆಲ್ಸೋ ವಿಲ್ ಬಿ ಪ್ರಿಪೇರಿಂಗ್ ಹಾರ್ಡ್ಲಿ ಫಾರ್ ಯುವರ್ ಬೋರ್ಡ್ ಎಕ್ಸಾಮ್ಸ್. ಅಂಡ್ ದೆನ್ ಯುವರ್ ಮಾರ್ಚ್ಗೆ ಬಂದಾಗ ನಿಮಗೆ ಫಸ್ಟ್ 18 ಡೇಸ್ ಬೋರ್ಡ್ ಎಕ್ಸಾಮ್ಸ್ ಇರುತ್ತೆ. ಅಂಡ್ ಉಳ್ಕೊಳ್ಳೋದು ಬರೀ 13 ದಿನ ಅಷ್ಟೇ ಅದರಲ್ಲಿ. ಅಂಡ್ ಏಪ್ರಿಲಲ್ಲಿ ಫಸ್ಟ್ 15 ಡೇಸ್ ಸಿಗುತ್ತೆ, ಯಾಕಂದರೆ 16th ಮತ್ತು 17th ನಿಮ್ಮ KCET ಎಕ್ಸಾಮ್ಸ್ ಇರುತ್ತೆ. ಸೊ ಅದರಿಂದ ಮಕ್ಕಳ ಟೋಟಲ್ ಆಗಿ ಇದೆಲ್ಲ ಕೌಂಟ್ ಮಾಡಿದ್ರು ಕೂಡ 160 ಡೇಸ್ ಉಳ್ಕೊಡುತ್ತೆ. 166 ಡೇಸಲ್ಲಿ ಕೂಡ ನಿಮಗೆ ಆರಾಮಿಲ್ಲ ಅಂತನೋ ಅಥವಾ ಯಾವುದೋ ಫಂಕ್ಷನ್ ಅಟೆಂಡ್ ಮಾಡಬೇಕು ಅಂತ ನೋಡಿದ್ರು ಕೂಡ 15 ಡೇಸ್ ಕಳೆದೋಗುತ್ತೆ ಮಕ್ಕಳ. ಸೊ ಯು ವಿಲ್ ಬಿ ಲೆಫ್ಟ್ ಔಟ್ ವಿತ್ ಓನ್ಲಿ 150 ಡೇಸ್. ಆ 150 ಡೇಸ್ನ ನಾವು ಮಂತ್ಸ್ ಕನ್ವರ್ಟ್ ಮಾಡಿದ್ರೆ ಯು ಗಾಟ್ ಓನ್ಲಿ 5 ಮಂತ್ಸ್, ನಾಟ್ 8 ಮಂತ್ಸ್ ಬಟ್ ಓನ್ಲಿ 5 ಮಂತ್ಸ್. ಓಕೆನಾ? ಹಾಗಾದ್ರೆ ನೀವು ಕೇಳ್ಬೋದು, ಸರ್ ಹೌ ಟು ಸ್ಟಾರ್ಟ್ ಆ್ಯಂಡ್ ಬೂಸ್ಟ್ ಯುವರ್ ಪ್ರಿಪರೇಷನ್ಸ್. ಸೊ ಹೇಗೆ ಸ್ಟಾರ್ಟ್ ಮಾಡಿ ನಿಮ್ಮ ಪ್ರಿಪರೇಷನ್ಸ್ನ ಎನ್ಹಾನ್ಸ್ ಮಾಡ್ಕೋಬೇಕು ಅಂತ ಕೇಳಿದ್ರೆ ಮಕ್ಕಳ, ಯು ನೀಡ್ ಟು ಸ್ಟಾರ್ಟ್ ವಿತ್ ದ ಚಾಪ್ಟರ್ಸ್ ವಿಚ್ ಆರ್ ವೆರಿ ಈಸಿ ಆ್ಯಂಡ್ whose weightage are very good. ಸೊ ಈ ಚಾಪ್ಟರ್ಸ್ ಏನಿದೆ ಮಕ್ಕಳ, ಇದೆಲ್ಲ ಖಂಡಿತ ತುಂಬಾನೇ ಈಸಿ ಚಾಪ್ಟರ್ಸ್ ಇದು. ಆ್ಯಂಡ್ ಇದ್ರದ್ದು ವೆಯ್ಟೇಜ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ, ತುಂಬಾನೇ ಜಾಸ್ತಿ ಇರುತ್ತೆ. ಈ ಮ್ಯಾಟ್ರಿಕ್ಸ್ ಮತ್ತು ಡಿಟರ್ಮಿನೆಂಟ್ಸ್ ಏನಿದೆ ಮಕ್ಕಳ, ಲಾಸ್ಟ್ ಇಯರ್ ಈ ಚಾಪ್ಟರ್ಸ್ ಮೇಲೆ ನಿಮಗೆ 9 ಮಾರ್ಕ್ಸ್ ಕ್ವಶನ್ಸ್ ಕೇಳಿದ್ರು. ಆ್ಯಂಡ್ ಇಟ್ ವಾಸ್ ವೆರಿ ಸರ್ಪ್ರೈಸಿಂಗ್, ಯಾಕಂದರೆ ಪ್ರತಿ ವರ್ಷ 6 ಕ್ವಶನ್ಸ್ ಕೇಳ್ತಾ ಇದ್ದು, ಬಟ್ ಲಾಸ್ಟ್ ಇಯರ್ 9 ಕ್ವಶನ್ ಕೇಳಿದ್ರು ಮಕ್ಕಳ ಇದರಲ್ಲಿ. ಆ್ಯಂಡ್ ನೆಕ್ಸ್ಟ್ ವೆಕ್ಟರ್ಸ್ ಮತ್ತು 3D ಅಂತ ಬಂದರೆ ದೀಸ್ ಚಾಪ್ಟರ್ಸ್ ಆರ್ ಬೇಸ್ಡ್ ಕಂಪ್ಲೀಟ್ಲಿ ಆನ್ ಫಾರ್ಮುಲೆ. ಸೊ ತುಂಬಾ ಈಸಿ ಇರುತ್ತೆ. ಸೊ ಈ 2 ಚಾಪ್ಟರ್ಸ್ನ ನೀವು ಪ್ರಿಪರೇಷನ್ಸ್ ಮಾಡಿಕೊಂಡ್ರೆ ನಿಮ್ಮ ಮಾರ್ಕ್ಸ್ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಈ 2 ಚಾಪ್ಟರಲ್ಲಿ ಜಾಸ್ತಿ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಏನಿದೆ ಮಕ್ಕಳು, ಅದೇ ರೀತಿ ಕ್ವಶನ್ಸ್ಗಳನ್ನ ಕೇಳ್ಕೊಂಡು ಬಂದಿದ್ದಾರೆ. ನೆಕ್ಸ್ಟ್ ಯು ಕ್ಯಾನ್ ಸ್ಟಾರ್ಟ್ ವಿತ್ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್. ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸಲ್ಲಿ ನಿಮಗೆ ಡೊಮಿನೆಂಟ್ ರೇಂಜ್, ಟೈಪ್ಸ್ ಆಫ್ ಫಂಕ್ಷನ್ಸ್, ಟೈಪ್ಸ್ ಆಫ್ ರಿಲೇಷನ್ಸ್, ನಂಬರ್ ಆಫ್ 1, ನಂಬರ್ ಆಫ್ 1, 2 ಈ ರೀತಿ ಪ್ರಾಬ್ಲಮ್ಸ್ಗಳನ್ನ ಕೇಳ್ತಾರೆ. ಆ್ಯಂಡ್ ದೆನ್ ಯು ಕ್ಯಾನ್ ಸ್ಟಾರ್ಟ್ ಯುವರ್ ಪ್ರಿಪರೇಷನ್ಸ್ ಲೈಕ್ ದಿಸ್. ಸೊ ಇಲ್ಲಿ ಚಾಪ್ಟರ್ಸ್ ಕೊಟ್ಟಿದ್ದೀನಿ ಮಕ್ಕಳ, ಆ್ಯಂಡ್ ಅದರದ್ದು ವೆಯ್ಟೇಜ್ ಕೂಡ ಕೊಟ್ಟಿದ್ದೀನಿ. ಕ್ಲಾಸ್ 11ನ ಯಾಕೆ ಮೆನ್ಷನ್ ಮಾಡಿಲ್ಲ ಅಂತಂದರೆ, ನಿಮಗೆ ಗೊತ್ತಿರಬೇಕಾಗಿರೋದು ಕ್ಲಾಸ್ 11th ಇಂದ ಬರೀ 15 ಮಾರ್ಕ್ಸ್ ಕ್ವಶನ್ಸ್ ಅಷ್ಟೇ ಕೇಳೋದು. ಅಂದರೆ 60ರಲ್ಲಿ ಜಸ್ಟ್ 15 ಕ್ವಶನ್ಸ್ ಅಷ್ಟೇ ಕೇಳೋದು. ಆ್ಯಂಡ್ ಕ್ಲಾಸ್ 12th 45 ಕ್ವಶನ್ಸ್ ಬರುತ್ತೆ. ಆ್ಯಂಡ್ ಕ್ಲಾಸ್ 11th ಕ್ವಶನ್ಸ್ ಏನಿದೆ ಮಕ್ಕಳ, ಅದೆಲ್ಲ ಕೂಡ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಏನಿತ್ತು ಅದ್ರ ಬೇಸ್ ಮೇಲೆ ಕೇಳ್ತಾ ಹೋಗ್ತಾರೆ. ಅದರಿಂದ ನಿಮಗೆ ಪ್ರಿಪರೇಷನ್ಸ್ ಅಂತ ಕಷ್ಟ ಆಗೋದಿಲ್ಲ. ಓಕೆನಾ? ಹಾಗಾದರೆ ನೀವು ಒಂದು ವಿಷಯ ನೆನ್ಪಿಟ್ಕೋಬೇಕು. ಆ್ಯಂಡ್ ಈ ಲೈನ್ಸ್ನ ಮಕ್ಕಳ ಯಾವತ್ತೂ ಕೂಡ ಮರಿಬೇಡಿ. ಇದನ್ನ ಯಾವಾಗಲೂ ನೆನ್ಪಿಟ್ಕೊಂಡು ನಿಮ್ಮ ಪ್ರಿಪರೇಷನ್ಸ್ನ ಮಾಡ್ಕೊಳ್ತಾ ಹೋಗಿ. ಅದೇನಂತ ಅಂದರೆ, ಈಚ್ ಪೇಜ್ ಯು ರೀಡ್ ಆ್ಯಂಡ್ ಈಚ್ ಪ್ರಾಬ್ಲಮ್ ಯು ಸಾಲ್ವ್ ಈಸ್ ಆನ್ ಇನ್ವೆಸ್ಟ್ಮೆಂಟ್ ಟು ಯುವರ್ ಡ್ರೀಮ್. ಹೌದು, ನಿಮ್ಮ ಗುರಿನ ನೀವು ತಲುಪಬೇಕಂತಂದರೆ, ನೀವು ಗುರಿನ ನೀವು ಸ್ಟ್ರಾಂಗ್ ಆಗಿ ಫಾಸ್ಟಾಗಿ ತಲುಪಬೇಕಂದ್ರೆ ಮಕ್ಕಳ, ದಿನ ಕೂಡ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಬೇಕು. ಆ್ಯಂಡ್ ದಿನ ಆದಷ್ಟು ಓದ್ತಾ ಇರಬೇಕು. ಆ್ಯಂಡ್ ನೆನ್ಪಿಟ್ಕೊಳ್ಳಿ, ಪ್ರತಿ ಪ್ರಾಬ್ಲಮ್ ನೀವು ಸಾಲ್ವ್ ಮಾಡೋದು ಮತ್ತು ಪ್ರತಿ ಪೇಜ್ನ ಓದೋದು ನಿಮ್ಮ ಗುರಿ ಕಡೆಗೆ ನಿಮ್ಮನ್ನು ಆದಷ್ಟು ಬೇಗ ತೊಗೊಂಡು ಹೋಗ್ತಾ ಇರುತ್ತೆ. ಓಕೆನಾ? ಹಾಗಾದರೆ ಮಕ್ಕಳ ಪ್ರಿಪರೇಷನ್ಸ್ನ ಚೆನ್ನಾಗಿ ಮಾಡ್ಕೊಳ್ಳಿ. ಆ್ಯಂಡ್ ಇನ್ನೊಂದು ವಿಷಯ ಏನಂತ ಅಂದರೆ, ಇದೇ ಸ್ಯಾಟರ್ಡೆ ಮಕ್ಕಳ ನಾನು ಒನ್ ಶಾಟ್ ವೀಡಿಯೋಸ್ ಜೊತೆ ಬರ್ತಾ ಇದ್ದೀನಿ. ಸೊ ಲೈವ್ ಸೆಷನ್ ಇರುತ್ತೆ, ಯು ಕ್ಯಾನ್ ಜಾಯಿನ್ ಮಿ ದೇರ್. ಅವತ್ತಿನ ದಿನ ನಾನು ಮ್ಯಾಟ್ರಿಕ್ಸ್ ಮತ್ತು ಡಿಟರ್ಮಿನೆಂಟ್ಸ್ನ ಶುರು ಮಾಡ್ತಾ ಇದ್ದೀನಿ. ಸೊ ಅವತ್ತಿನ ದಿನ ಸಿಗಿ ಮಕ್ಕಳ. ಸೊ ಯು ಕ್ಯಾನ್ ಸ್ಟಾರ್ಟ್ ಸಾಲ್ವಿಂಗ್ ಮೋರ್ ನಂಬರ್ ಆಫ್ ಕ್ವಶನ್ಸ್
and also whatever the questions I solve will be more near to your KCT exams also. ಹಾಗಾದ್ರೆ ಸಿಗೋಣ Saturday. Until then ಮಕ್ಕಳ, take care, study well, all the best. See you all in the next video.